ರಾಜ್ಯ ಸಿಎಂ ಕುರ್ಚಿ ಕಾದಾಟಕ್ಕೆ ಎಐಸಿಸಿ ಫೈನಲ್ ಟಚ್ ಕೊಡ್ತಾ ಇದೆ. ಸಿಎಂ ಸೀಟ್ ಬಗ್ಗೆ ಸಚಿವ ಮುನಿಯಪ್ಪ ಸ್ಫೋಟಕ ಮಾತನಾಡಿದ್ದಾರೆ. ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಸಿಎಂ ಕುರ್ಚಿ ವಿಚಾರ ಈ ತಿಂಗಳೊಳಗೆ ಫೈನಲ್ ಆಗುವಂತಹ ಸಾಧ್ಯತೆಗಳು. ಇದರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಕೈಗೊಳ್ಳಲಿದೆ. ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಫೈನಲ್ ಆಗುತ್ತೆ. ದೇವನಹಳ್ಳಿ ಪಟ್ಟಣದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸೀಟ್ ಬಗ್ಗೆ ಸಚಿವ ಮುನಿಯಪ್ಪ ಮಾತನಾಡಿರುವಂಥದ್ದು. ಸಿಎಂ ಕುರ್ಚಿ ವಿಚಾರವಾಗಿ ಈ ತಿಂಗಳೊಳಗೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಫೈನಲೈಸ್ ಆಗುತ್ತೆ. ಇದರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಕೈಗೊಳ್ಳಲಿದೆ ಅಂತ ಹೇಳ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಫೈನಲ್ ಆಗುತ್ತೆ ಅನ್ನುವಂತಹ ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ದೇವನಹಳ್ಳಿ ಪಟ್ಟಣದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿರುವಂಥದ್ದು ಈ ತಿಂಗಳೊಳಗೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೇಳಿಕೆಗಳನ್ನ ಕೊಟ್ಟಿರೋದುಂಟು. ಇವತ್ತು ಫೈನಲ್ ಆಗುತ್ತೆ, ನಾಳೆ ಫೈನಲ್ ಆಗುತ್ತೆ, ಕುರ್ಚಿ ಕಿತ್ತಾಟ ಇರೋದಿಲ್ಲ, ಪವರ್ ಫೈಟ್ ಇರೋದಿಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳ್ಬಿಟ್ಟು ನಾಯಕರುಗಳು ಕೂಡ ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ. ಬಟ್ ಯಾವಾಗ ಇದಕ್ಕೆ ಇತಿಶ್ರೀ ಹಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಸಿಎಂ ಕುರ್ಚಿ ವಿಚಾರವಾಗಿ ಇದೀಗ ಈ ಮಂತ್ ಒಳಗಡೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ತಿಂಗಳೊಳಗಡೆ ಫೈಸಲಾಗ್ತದೆ. ಹೈಕಮಾಂಡ್ ತೀರ್ಮಾನ ಏನಾಗ್ತದೆ ಅದಾಗ್ತದೆ. ಸಂಪುಟ ಪುನರ್ರಚನೆ ಆಗಿಲ್ಲ ಸರ್, ಸಾಕಷ್ಟು ಶಾಸಕರು ಅದರ ಬೆನ್ನತ್ತಿದ್ದಾರೆ ಸರ್. ಅವೆಲ್ಲವೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಿತಾರೆ. ಹೆಚ್ಚು ಅಂದ್ರೆ ಇನ್ನೊಂದು 15 ದಿನ 20 ದಿನ ಅಂತೂ ಈ ತಿಂಗಳೊಳಗಡೆ ಫೈಸಲಾಗ್ತದೆ. ಹೈಕಮಾಂಡ್ ತೀರ್ಮಾನ ಏನಾಗ್ತದೆ ಅದಾಗ್ತದೆ. ಸಂಪುಟ ಪುನರ್ರಚನೆ ಆಗಿಲ್ಲ ಸರ್, ಸಾಕಷ್ಟು ಶಾಸಕರು ಅದರ ಬೆನ್ನತ್ತಿದ್ದಾರೆ ಸರ್. ಅವೆಲ್ಲ ಕೆಎಚ್ ಮುನಿಯಪ್ಪ ಅವರು ಹೇಳ್ತಾ ಇದ್ರು ಈ ಮಂತ್ ಒಳಗಡೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ, ಐಸಿಸಿ ಇದಕ್ಕೆ ಫೈನಲ್ ಟಚ್ ಅನ್ನ ನೀಡುತ್ತೆ ಅಂತ ಹೇಳ್ಬಿಟ್ಟು ಸಿಎಂ ಸೀಟ್ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ ಕೂಡ. ಸಿಎಂ ಕುರ್ಚಿ ವಿಚಾರವಾಗಿ ಎಲ್ಲವೂ ಕೂಡ ಫೈನಲೈಸ್ ಆಗುತ್ತೆ ಅನ್ನುವಂತಹ ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಬಟ್ ಇದು ಮೊದಲೇನೆಲ್ಲ ಈ ರೀತಿಯಾದಂತಹ ಭರವಸೆಗಳನ್ನ ಕೊಡ್ತಾ ಇರೋದು. ಸಾಕಷ್ಟು ಕನ್ಫ್ಯೂಷನ್ಸ್ ಅಲ್ಲಿ ಜನರು ಕೂಡ ಇರುವಂಥದ್ದು. ಪವರ್ ಫೈಟ್ ದಿನೇ ದಿನೇ ಹೆಚ್ಚಾಗ್ತಾ ಇದೆಯೋ ಹೊರತು ಫುಲ್ ಸ್ಟಾಪ್ ಅಂತೂ ಇಡೋಕ್ಕಾಗ್ತಾ ಇಲ್ಲ. ಹೈಕಮಾಂಡ್ ಕೂಡ ತಣ್ಣಗಾಗಿದೆ.